ಬಂದ ಕಾಫಿ ತಗೊಂಬ. ಅಯ್ಯೋ ಬೇಡ ಅಮ್ಮಾಜಿ. ಯಾಕೆ ನಮ್ಮನೆ ಕಾಫಿ ಬೇಡವಾ? ಈಗ ತಾನೇ ಬರ್ತಾ ಕುಡ್ಕೊಂಡು ಬಂದ್ವಿ. ಹರ್ಷ ನಮಸ್ತೆ. ಕೂತ್ಕೊ. ಅಮ್ಮ, ಸಮಯ ಆಗ್ತಾ ಆಗ್ತಾ ಈ ಮೀಟಿಂಗ್ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಎಲ್ಲರೂ ಬಂದಾಯ್ತಲ್ಲಮ್ಮ, ಇನ್ಯಾರಿಗಾದ್ರೂ ಕಾಯ್ತಿದೀವ? ನಮ್ಮವರೇ, ಇನ್ನೊಬ್ರು ಬರ್ಬೇಕು. ಯಾರಮ್ಮ? ನಾವೆಲ್ಲರೂ ಇಲ್ಲೇ ಇದೀವಲ್ಲ. ನಮ್ ಕೇಶವ ಬರ್ಬೇಕು. ಓಹ್, ನಮಸ್ಕಾರ. ಸಾರಿ, ಲೇಟ್ ಆಯ್ತು. ಶುರು ಮಾಡೋಣವಾ? ಆಗ್ಬೋದು. ನನಗಿನ್ನೂ ನೆನಪಿದೆ, ವರ್ಧನ್ ಕಂಪ್ನಿ ಶುರು ಮಾಡಿದಾಗ ಅವ್ರು ನನಗೆ ಹೇಳಿದ ಮಾತು. ನನ್ನ ಕೈ ಹಿಡಿದು ಒಂದೊಂದು ಹೆಜ್ಜೆ ಮುಂದಿಟ್ರೆ ಪರ್ವತ ಆದರೂ ಅದು ನಮ್ಮ ಕಾಲು ಕೆಳಗೆ ಅಂತ. ನಮ್ಮ ಯಜಮಾನ್ರು ರಾಜವರ್ಧನ್ ಅವರ ಕನಸಿಗೆ ಎಲ್ಲೇನೇ ಇರಲಿಲ್ಲ. ಯಾವಾಗಲೂ ಏನಾದರೂ ಒಂದನ್ನು ಹೊಸದಾಗಿ ಯೋಚನೆ ಮಾಡ್ತಾನೇ ಇದ್ರು. ಕನಸುಗಳನ್ನ ಪೂರ್ತಿ ಮಾಡೋಕ್ಕೆ ಆ ದೇವರು ಅವ್ರಿಗೆ ಆಯಸ್ ಕೊಡಲಿಲ್ಲ. ಅದ್ರ ಬದಲು ಆ ದೇವರು ಆರ್ಯವರ್ಧನ ಕೊಟ್ಟಿದ್ದಾನೆ. ಇವತ್ತು ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಕರೀತಿರೋ ನಮ್ಮ ಸಂಸ್ಥೆ ವರ್ಚಸ್ಸು, ಕೀರ್ತಿ ಎಷ್ಟು ದೊಡ್ಡದು ಅಂತ ನಮ್ಗೆಲ್ಲ ಗೊತ್ತು. ಆದರೆ ಇದು ಶುರು ಆದಾಗ ಹೀಗಿರ್ಲಿಲ್ಲ. ಆರಂಭದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಈ ಸ್ಥಾನಕ್ಕೆ ಬಂದಿದ್ದೀವಿ. ರಾಜವರ್ಧನ್ ಅವರು ಇದನ್ನ ಆರಂಭಿಸಿದಾಗ ಇದು ವರ್ಧನ್ ಅಂಡ್ ಕಂಪನಿ ಅಷ್ಟೇ ಆಗಿತ್ತು. ಸ್ವಂತ ಕಂಪನಿ ಕನಸು, ಅದನ್ನ ಎಸ್ಟಾಬ್ಲಿಷ್ ಮಾಡೋ ಶ್ರಮ ಅವ್ರದ್ದಾದ್ರು ಇವತ್ತು ಇದು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಮೂಹ ಸಂಸ್ಥೆಗಳಾಗಿ ಬೆಳೆಯೋ ಕಾರಣ ನಮ್ಮ ಆರ್ಯವರ್ಧನ್. ಯಾವುದೇ ಸಂಸ್ಥೆನ ಸಾಮರ್ಥ್ಯವಾಗಿ ಲೀಡ್ ಮಾಡೋಕೆ ಬೇಕಾದಷ್ಟು ಜನ ಸಿಗ್ತಾರೆ, ದೊಡ್ಡ ದೊಡ್ಡ ಡಿಗ್ರಿನ ಓದ್ಕೊಂಡಿರೋರು. ಆದ್ರೆ ಆರ್ಯ ಬರೀ ಕಂಪ್ನಿ ಲೀಡ್ ಮಾಡಲಿಲ್ಲ, ನಮ್ಮನ್ನೆಲ್ಲ ಅವನ ಜೊತೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಯಜಮಾನ್ರು ಹೋದ್ಮೇಲೆ ಈ ಮನೆ ಸಂಪೂರ್ಣ ಜವಾಬ್ದಾರಿ ಅವನೇ ಹೊತ್ಕೊಂಡಿದ್ದಾನೆ. ಹರ್ಷನ್ ಮೇಲೆ ಪ್ರೀತಿ, ನನ್ನ ಬಗ್ಗೆ ಕಾಳಜಿ ಆರ್ಯನ್ಗಿಂತ ಚೆನ್ನಾಗಿ ಇನ್ಯಾರು ನಮ್ಮನ್ನ ನೋಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಂಡವನು ಅವನ ಬಗ್ಗೆ ಯೋಚನೆ ಮಾಡೋದನ್ನೇ ಮರ್ತು ಬಿಟ್ಟ. ಇದುವರೆಗೂ ಯಾವುದೇ ಕಷ್ಟ ಆದ್ರೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. He is one man army. ಸೋಮ್ಯಾಜಿ ಅವರನ್ನಾಗಲಿ ಅಥವಾ ಶಾನ್ ಭೋಗರನ್ನಾಗಲಿ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲಮ್ಮ. ಯಾಕಂತಂದರೆ ಈ ವಿಷಯದ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇಲ್ಲ.
ಈ ವಿಷಯದ ಬಗ್ಗೆ ಗೊತ್ತಿರೋದೇ ಕೇವಲ ಇಬ್ಬರಿಗೆ. ಒಬ್ಬರು ರಾಜವರ್ಧನ್ ಅವರು, ಇನ್ನೊಬ್ಬ ಆರ್ಯವರ್ಧನ್. ಇದ್ಯಾವುದು ನನ್ನ ಹೆಸರಿಗೆ ಬೇಡ ಅಂತ ನಿರ್ಧಾರ ಮಾಡಿದವನು ನಾನು. ಅದನ್ನ ನಾನು ಅಪ್ಪವ್ರ ಹತ್ರ ಹೇಳಿದ್ದೆ. ವರ್ಧನ್ ಸಂಸ್ಥೆಯಲ್ಲಾಗ್ಲಿ ಅಥವಾ ಈ ಮನೆತನದ ಆಸ್ತಿಯಲ್ಲಾಗ್ಲಿ ₹1 ಸಹ ನನಗೆ ಬೇಡ ಅಂತ ನಾನೇ ವಿಲ್ಲಲ್ಲಿ ಬರ್ಸಿದ್ದೆ ಅಮ್ಮ. ಮೊದಲಿಗೆ ಅವ್ರು ಇದಕ್ಕೆ ಒಪ್ಪಿರಲಿಲ್ಲ. ಇದೆಲ್ಲವೂ ನನ್ನ ಹೆಸರಿಗೆ ಬರೀಬೇಕು ಅಂತ ಅವ್ರು ಆಸೆ ಪಟ್ಟಿದ್ರು. ಅವ್ರನ್ನ ಒಪ್ಸೋಕೆ ನಾನು ತುಂಬಾ ಕಷ್ಟಪಡಬೇಕಾಯ್ತು. ಹಾಗೆ ಇದ್ಯಾವುದು ಯಾರಿಗೂ ತಿಳಿಬಾರ್ದು ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ ಅಮ್ಮ. ಹಾಗಾಗಿ ಅವರು ಸಹ ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಆಗ ಮಾತ್ರ ಅಲ್ಲ, ಇನ್ಯಾವತ್ತು ನಾನು ವರ್ಧನ್ ಸಂಸ್ಥೆಯಲ್ಲಿ ಕಾವಲುಗಾರ ಮಾತ್ರ, ಮಾಲೀಕ ಅಲ್ಲ. ಇನ್ಯಾವತ್ತು ಮಾಲೀಕ ಆಗೋ ಅವಕಾಶ ಕೂಡ ನನಗೆ ಬೇಡ ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ ಅಮ್ಮ. ಇದಿಷ್ಟು ನನ್ನ ಮತ್ತೆ ಅವರ ಮಧ್ಯೆ ನಡೆದಿರೋ ಮಾತುಕತೆ. ಇದ್ಯಾವತ್ತೂ ಎಲ್ಲರ ಮುಂದೆ ಹೇಳ್ಕೊಳಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಆದರೆ ಈಗ ಎಲ್ಲರ ಮುಂದೆ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂತು. ಇಷ್ಟು ವರ್ಷ ಇದನ್ನೆಲ್ಲ ನನ್ನ ಹತ್ರನೂ ಹೇಳಿದೆ, ಅಮ್ಮ ಅಮ್ಮ ಅಂತ ಕರೀತಾ ಇದ್ಯಾ. ನೀನು ಬರೀ ನಮ್ ಕೇರ್ ಟೇಕರ್ ಅನ್ನೋ ಹಾಗೆ ಬದುಕ್ತಾ ಇದ್ಯಾ. ಯಾಕೆ ಹಿಂಗ್ ಮಾಡಿದೆ ಆರ್ಯ? ಹೌದು, ಹಾಗೆ ಅಲ್ವಮ್ಮ. ಆರ್ಯ ಸರ್ ಯಾರು ಮಾತು ಕೇಳ್ತಾರೆ ಹೇಳಿ? ಆರ್ಯ ಸರ್ ತಗೊಂಡಿದ್ದೇ ನಿರ್ಧಾರ. ಅವ್ರು ಯಾರ ಮಾತು ಕೇಳಲ್ಲ, ಯಾರ ಸಲಹೆನೂ ತಗೊಳ್ಳೋದಿಲ್ಲ. ಅಮ್ಮ, ಕ್ಷಮಿಸಿ. ಈ ವಿಷಯದ ಬಗ್ಗೆ ಎಲ್ಲರ ಮುಂದೆನೂ ಮಾತಾಡೋಕ್ಕೂ ಮೊದಲು ನಾವಿಬ್ರು ಮಾತಾಡಬೇಕಿತ್ತು. ಇರಲಿ, ಈಗ ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಾಗಿದೆ. ಅದನ್ನು ನೀವು ಸ್ವೀಕಾರ ಮಾಡಲೇಬೇಕು. ಕ್ಷಮಿಸಿ. ಏನೇನೋ ಹೇಳ್ಬೇಡ್ವಾ, ಇದು ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ಚಂಡೆ, ಅನು ಈ ಇಡೀ ಆಸ್ತಿಗೆ ಸಮತೂಕ ಅಂತ. ರಾಜನಂದಿನಿಯವರು ಈ ಇಡೀ ಆಸ್ತಿಗಿಂತ
ನನಗೆ ಹೆಚ್ಚಾಗಿತ್ತವರು. ಇದನ್ನು ನಾನು ಎಲ್ಲಾದರೂ ಯಾರ ಹತ್ರನೂ ಹೇಳೋಕ್ಕಾಗತ್ತಾ ಚಂಡಿ? ಹೇಳೋಕ್ಕಾಗದೇ ಇರೋದನ್ನು ನೀನು ಯಾಕೆ ಕೆದಕ್ತಿದೀಯ? ಇದು ಸದ್ಯದ ನಾನು, ನನ್ನ ವಾಸ್ತವ, ನನ್ನ ಮನಸ್ಥಿತಿ. ಅನು ಜೊತೆ ದಿನಗಳನ್ನು ಕಳೀತಾ ನನಗೆ ರಾಜನಂದಿನಿಯವರು ತುಂಬಾ ನೆನಪಾಗ್ತಾರೆ ಚಂಡಿಗೆ. ಇದನ್ನು ನಾನು ಎಲ್ಲಾದ್ರೂ ಹೇಳೋಕ್ಕಾಗತ್ತ? ಎದೆಯಲ್ಲಿ ಏನೆಲ್ಲ ಬಚ್ಚಿಟ್ಕೊಂಡಿದ್ದೀನಿ, ಇದನ್ನು ಹಾಗೆ ಬಚ್ಚಿಟ್ಕೋತೀನಿ. ನಿನ್ ಕೆದಕ್ ಬೇಡ ಚಂಡೆ, ಬಿಟ್ಬಿಡು ನನ್ನ, ಬಿಟ್ಬಿಡು. ಇಷ್ಟೊತ್ತಾಯ್ತು, ಎಲ್ಲಿ ಹೋದ್ರು ಇವರು? ಹೀಗೇನು ಹೇಳ್ದೆ ಹೊರಟೋದ್ರೆ ಏನು ಅನ್ಕೊಳ್ಳಿ ನಾನು? ಮದ್ವೆಗೂ ಮೊದಲೇ ಅವ್ರು ನನಗೆ ಹೆಚ್ಚಾಗಿ ಸಿಕ್ತಿದ್ರು. ಈಗಂತೂ ಒಂದೇ ಮನೇಲಿದ್ರು ಬೇರೆ ಗ್ರಹದಲ್ಲಿದ್ದೀವೇನೋ ಅಂತ ಅನ್ಸಕ್ ಶುರು ಆಗಿದೆ. ಅಲ್ಲ, ನಾನು ಪ್ರೀತಿ ಮಾಡಿದ್ದು ಈ ಆರ್ಯ ಸರ್ನೇನಾ, ಅಥವಾ ಮದ್ವೆ ಆದ್ಮೇಲೆ ಬದಲಾಗೋಗ್ಬಿಟ್ರ? ಬೇರೆ ಗ್ರಹದಲ್ಲಿರೋ ಆರ್ಯವರ್ಧನ್ ಸರ್ಗೆ ಈಗಲೇ ಕಾಲ್ ಮಾಡ್ತೀನಿ. ಅನು ಫೋನ್ ಮಾಡ್ತಿದ್ದಾಳೆ. ನೀನು ಇದ್ದಕ್ಕಿದ್ದ ಹಾಗೆ ಹೊರಟು ಬಂದೆ, ನಿನ್ನ ಹಿಂದೆ ನಾನು ಬಂದೆ. ಅವಳೇನು ಅನ್ಕೊಂಡಿರ್ತಾಳೋ ಏನೋ. ಮಾತಾಡು. ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಮಾತಾಡೋದು ವಾಸಿ. ಎಷ್ಟು ಕೊಬ್ಬು ಇವ್ರಿಗೆ! ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಿದ್ದಾರೆ. ನಾನು ಇನ್ನೆಷ್ಟೇ ವೆಯ್ಟ್ ಮಾಡಿದ್ರು ಯೂಸ್ ಇಲ್ಲ. ಸರ್, ನಿಮ್ ಸಿಟ್ಟನ್ನ ನೀವು ಹೀಗೇನ ಸರ್ ತೋರಿಸ್ಕೊಳ್ಳೋದು? ಟ್ರಿಗರ್ನ ಪುಲ್ ಮಾಡಿ ಸರ್. ಅದೆಷ್ಟು ಸಿಟ್ಟು ನಿಮ್ಮೊಳಗಿದೆಯೋ ಅದೆಲ್ಲಾನು ಹೊರಗೆ ಬಂದ್ಬಿಡ್ಲಿ. ಅನು,
ಏನು ಮಾಡ್ತಿದ್ಯಾನು? ಅದೇ ಪ್ರಶ್ನೆನೇ ನಾನು ನಿಮಗೆ ಕೇಳಬೇಕು ಸರ್. ಏನ್ ಮಾಡ್ತಿದ್ದೀರಾ ನೀವು? ನೀವು ಅಪ್ಸೆಟ್ ಆದಾಗ ನೀವು ಈ ತರ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯಾವುದಕ್ಕೋಸ್ಕರ ಸರ್ ಇದು? ಏನಾಗಿದೆ ಈಗ? ಯಾರ ಮೇಲೆ ಇಷ್ಟೊಂದು ಕೋಪ ಸರ್ ನಿಮ್ಗೆ? ನನ್ ಮೇಲ? ಮತ್ತಿನ್ಯಾರ ಮೇಲೆ? ನಿನಗೆ ಬರೀ ನನ್ನ ಕೋಪ ಮಾತ್ರ ಕಾಣ್ತಿದೆಯಲ್ವಾ? ಸರ್, ಹಾಗಿದ್ರೆ ನಿನ್ನ ಕಣ್ಣಿಗೆ ನಾನು ತಪ್ಪು ಮಾಡ್ತಿರುವ ಅಪರಾಧಿ ಅಲ್ವಾ? ನನ್ನಲ್ಲಿ ನಿನಗೆ ಬೇರೆ ಯಾವ ಭಾವನೆನೂ ಕಾಣ್ತಿಲ್ವಾನು? ನಿನಗೆ ನನ್ನ ಮೇಲಿಂದ ನಂಬಿಕೆ ಹೊರಟೋಗಿದೆ ಅಂತಂದಮೇಲೆ ನಾನು ಹೇಗೆ ನಡ್ಕೊಂಡ್ರು ಏನಂತೆ? ಬಾಯ್ ಕಡೆ. ಏನಂದ್ರಿ? ನನಗ್ ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ಏನ್ ಮಾತಾಡ್ತಿದ್ದೀರಾ ಸರ್? ನಿನ್ನಿಂದ ಇಷ್ಟು ದೊಡ್ಡ ವಿಷಯ ಮುಚ್ಚಿಟ್ಟ ಮೇಲೆ ನೀನೇನಾಗೋಕೆ ಸಾಧ್ಯ? ನಿನ್ನ ಪ್ರಕಾರ ನಾನು ಮೋಸಗಾರ ಅಲ್ವಾ? ಸರ್ ಪ್ಲೀಸ್. ಇಲ್ಲಾಂದ್ರೆ ನಿನ್ನ ಬಾಯಿಯಿಂದ ಆ ಮಾತು ಬರ್ತಿರ್ಲಿಲ್ಲ. ನಾನೇನಂದೆ? ನೀವು ಸಿಟ್ಟು ತೋರಿಸ್ಕೊಳ್ಳೋದು ಹೀಗೇನಾ ಅಂತ ಕೇಳಿತ್ತಪ್ಪ. ಅದಲ್ಲ, ನಿನ್ನೆ ರಾತ್ರಿ ಯಾಕೆ ಸರ್ ಹೀಗೆ ಮಾಡಿದ್ರಿ ಅಂತ ಕೇಳ್ದೆ ಅಲ್ಲ? ನಿದ್ದೆಯಲ್ಲಿ ಯಾರೂ ಸುಳ್ಳು ಹೇಳಲ್ಲ. ನಿನ್ನೆ ರಾತ್ರಿ ನಾನು ಬರೋ ಹೊತ್ತಿಗೆ ನೀನು ಅದನ್ನೇ ಕನ್ವರ್ಸ್ತಿದ್ದೆ. ಅಯ್ಯೋ ಸರ್, ನೀವ್ ಯಾವ್ದೋ ವಿಷಯನ ಇನ್ಯಾವುದಕ್ಕೋ ಊಹಿಸ್ಕೊಂಡು ಈ ತರ ಮಾತಾಡ್ತಿದ್ದೀರಾ? ಇಲ್ಲ, ನನಗೆ ಗೊತ್ತನು. ಇಷ್ಟು ದೊಡ್ಡ ಆಸ್ತಿಯಲ್ಲಿ ನಂದು ಅಂತ ₹1 ಇಲ್ಲ ಅನ್ನೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ನಿನಗೆ ನನ್ನ ಮೇಲಿಂದ ನಂಬಿಕೆ ಹೊರಟು ಹೋಗಿದೆ. ಸಾಕ್ ಸುಮ್ನಿರಿ ಸರ್. ಇನ್ನೊಂದ್ಸತಿ ಹೀಗ್ ಮಾತಾಡಿದ್ರೆ ಅಷ್ಟೇ. ಆಸ್ತಿಗೂ ನಂಬಿಕೆಗೂ ಏನ್ ಸರ್ ಸಂಬಂಧ? ನನ್ನ ನಿಮ್ಮ ನಂಬಿಕೆಯ ಮೂಲ ಯಾವ್ದು ಗೊತ್ತಾ? ₹2. ಕೋಟಿಗೆ ₹2 ಕಮ್ಮಿ ಆದ್ರೂ ಅದು ಕೋಟಿ ಅನ್ಸ್ಕೊಳ್ಳುತ್ತಾ? ಇಲ್ಲ ತಾನೆ? ₹2 ಸಖತ್ ಪವರ್ ಇದೆ ಗುರು. ಏನಿದೆಲ್ಲ? ಮಂದಾಕ ಬನ್ನಿ ಒಳಗೆ. ಏನಿವತ್ತು ವಿಶೇಷ? ಇಷ್ಟೊಂದು ಅಬ್ಬರದ ಸ್ವಾಗತ ಆಗ್ತಿದೆಯಲ್ಲ? ಇದೇ ಇವತ್ತಿನ ವಿಶೇಷ. ನೀವು ಖರೀದಿ ಮಾಡಿರೋ ಬಂಗ್ಲೆ ಫೈಲ್ಸ್ ತಾನೇ ಇದು? ಅರೆ, ಇಷ್ಟು ಬೇಗ ಸುದ್ದಿ ತಲುಪ್ತಾ? ದಾದಾ, ನಾವು ಗೊತ್ತಲ್ಲ, ವೆರಿ ಫಾಸ್ಟ್.
100 ವರ್ಷದ ಹಳೆ ಬ್ರಿಟಿಷ್ ಬಂಗ್ಲೆನ ಖರೀದಿ ಮಾಡ್ಬೇಕು ಅನ್ನೋದು ನಿಮ್ ಆಸೆ ಆಗಿತ್ತಲ್ವಾ? ಕಾರ್ಯ ಮುಗಿಯೋವರೆಗೂ ಈ ಆರ್ಯ ಬಿಡಲ್ಲ ಅನ್ನೋದನ್ನ ನೀವು ಮತ್ತೆ ಪ್ರೂವ್ ಮಾಡ್ಬಿಟ್ರಿ. ಅದಕ್ಕೆ ಯಾರು ನೀನು ನನಗೆ ಆರತಿ ಮಾಡುವಾಗ ನನ್ನ ದೃಷ್ಟಿಯಲ್ಲಿ ನಿನಗೂ ಸೇರಿಸಿ ಆರತಿ ಮಾಡ್ಕೊಂಡು ಹಾಕಿತ್ತು. ಅದು ಸರಿನೇ. ಯಾಕಂತಂದ್ರೆ ಈ ಬಂಗ್ಲೆಗೆ ಯಜಮಾನಿ ನೀನೇ ತಾನೆ. ಈ 100 ವರ್ಷದ ಹಳೆ ಬಂಗ್ಲೆನ 100 years old. ವಾವ್. ಇದನ್ನ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು. ಅದಕ್ಕೂ ಮೊದಲು ಇದನ್ನ ದೇವ್ರ ಮುಂದೆ ಇಡ್ತೀಯೋ ಅಥವಾ ಕಬಡಲ್ಲಿ ಇಡ್ತೀಯೋ ನಿನಗೆ ಬಿಟ್ಟಿತ್ತು. ನನಗ್ ಬಿಟ್ಟಿದ್ದಲ್ವಾ? ಸರಿ, ಹಾಗಾದ್ರೆ ನೀವಿದನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡೋದು ಬೇಡ, ತಗೊಳ್ಳಿ. ನಿಮ್ದೆಲ್ಲ ನಂದೇ ಅಂದಮೇಲೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಸರ್? ನಂದೆಲ್ಲ ನಿಂದೆ ಸರಿ ಏನು, ಆದರೆ ನನಗೆ ಖರೀದಿ ಮಾಡೋಕ್ಕಷ್ಟೇ ಸಾಧ್ಯ. ಸ್ವಂತ ಅನ್ನೋ ಹಕ್ಕು ನನಗಿಲ್ಲ. ಅರೆ ಅನು, ಹಬಿ ಗಿಫ್ಟ್ ಕೊಟ್ಟಾಗ ಬೇಡ ಅನ್ಬಾರ್ದು. ಅದ್ರಲ್ಲೂ ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂತೂ ನೋ ಅಂತ ಹೇಳಲೇಬಾರ್ದು. ಅಲ್ಲ, ಬ್ರೋಯಿನ್ ಆಸೆನ ಯಾಕೆ ಒಪ್ಕೊಳ್ಳಲ್ಲ ನೀನು? ಸರಿ, ಈ ಚರ್ಚೆ ಎಲ್ಲ ಆಮೇಲಾಗ್ಲಿ. ಅನು, ಮೊದಲು ಹೋಗಿ ಏನಾದ್ರೂ ತಿನ್ನು. ಅನು, ಇನ್ನೂ ಊಟ ಮಾಡಿಲ್ವಾ? ಊಟ ಅಲ್ಲ, ನೀರು ಕುಡ್ದಿಲ್ಲ ನಿನ್ ಧರ್ಮಪತ್ನಿ. ಇದೆಂಥ ಡಯಟ್ ಅನ್ನು? ಡಯಟ್ ಅಲ್ಲಪ್ಪ, ದೇವ್ರದು ಇವಳದು ಏನೋ ಗುಟ್ಟು. ನಿಂಗ್ ಬಯಸಿದ್ದೆಲ್ಲ ಸಿಗ್ಬೇಕು ಅಂತ ದೇವ್ರ ಹತ್ರ ಗುಟ್ಟಿನ ವ್ಯವಹಾರ ನಡೆಸ್ತಾ ಇದ್ದಾಳೆ. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನೀನು ಊಟ ಬಿಟ್ರೆ ಹರಾಜಲ್ಲಿ ದೇವ್ರು ನಮ್ಗೆ ಸಹಾಯ ಮಾಡ್ತಾನ? ಸರ್, ದಯವಿಟ್ಟು ಹಾಗೆಲ್ಲ ಅನ್ಬೇಡಿ ಪ್ಲೀಸ್. ದೈವತ್ವ ಇರೋದು ಮನುಷ್ಯನ ಹೃದಯದಲ್ಲಿ ಅಂತ ನಂಬಿರೋ ನಾನು. ಇನ್ನು ಮುಂದೆ ಮತ್ತೆ ಯಾವತ್ತೂ ಹೀಗೆ ಮಾಡಬೇಡ.